ಬಹುತೇಕ ಸಾವು ಕಾಯಿಲೆ ಬಂದು ಸಾಯ್ತಾರೆ, ಅಪಘಾತದಲ್ಲಿ ಸಾಯ್ತಾರೆ. ಆದರೆ ಅದಕ್ಕಿಂತ ಹೆಚ್ಚು ಸಾವುಗಳೀಗ ಆತ್ಮಹತ್ಯೆಯಿಂದ ಆಗ್ತಿದೆ. ಅದರಲ್ಲೂ ಕೂಡ ಸಾಲ ಸೋಲ ಒಳ್ಳೆದಕ್ಕಿಂತ ಕೆಟ್ಟದಕ್ಕೆ, ಕುಡಿಯೋಕ್ಕೋ ಮತ್ತೊಂದು ಚಟಕ್ಕೋ. ಆದರೆ ಆ ಸೂಸೈಡಲ್ಲಿ ಬಹುತೇಕ ಸಾವುಗಳು ಈ ಆನ್ಲೈನ್ ಗೇಮ್ ಇಂದ ನಷ್ಟವನ್ನು ಅನುಭವಿಸಿ ಸಾಲವನ್ನು ಮಾಡಿ ಕಟ್ಟಕ್ಕಾಗದೆ ಜೀವನವನ್ನು ಅಂತ್ಯ ಮಾಡ್ಕೋತಿದ್ದಾರೆ. ಆನ್ಲೈನ್ ಗೇಮ್, ಬೆಟ್ಟಿಂಗ್ ಆ್ಯಪ್ಗೆ ಬಲಿಯಾಗೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇದೀಗ ಬಳ್ಳಾರಿ ಮೂಲದ ಕುಮಾರಸ್ವಾಮಿ ಮತ್ತೊಬ್ಬರು ವಿಜಯನಗರ ಮೂಲದ ಮಲ್ಲಿಕಾರ್ಜುನ್, ಇಬ್ಬರಿಗೂ ಕೂಡ ಒಬ್ಬರಿಗೆ 30 ವರ್ಷ, ಒಬ್ಬರಿಗೆ 25 ವರ್ಷ, ಸಪ್ರೇಟ್ ಪ್ರಕರಣಗಳು. ಆನ್ಲೈನ್ ಗೇಮ್ಗಳು ಇದಕ್ಕಿಬ್ಬರು ಬಲಿಯಾಗಿದ್ದಾರೆ. ದುರಂತ. ಒಬ್ಬರು 30 ವರ್ಷ, ಒಬ್ಬರಿಗೆ 25 ವರ್ಷ. ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳ ವಿರುದ್ಧ ಭಾಳಷ್ಟು ಆಕ್ರೋಶ ಇತ್ತು, ಭಾಳಷ್ಟು ಸಿಟ್ಟಿದೆ. ಅದನ್ನು ಬ್ಯಾನ್ ಮಾಡಿ ಅಂತ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ಕೊಡ್ತಿದೆ, ಹಾಗಾಗಿ ಬ್ಯಾನ್ ಮಾಡಲ್ಲ. ಸರಾಯಿ ಸಂಸಾರ ಹಾಳು ಮಾಡುತ್ತೆ, ಆದರೆ ಅದರಿಂದ ತೆರಿಗೆ ಜಾಸ್ತಿ ಬರುತ್ತೆ, ಹಾಗಾಗಿ ಸರಾಯಿ ನಿಲ್ಲಿಸಲ್ಲ ಸರ್ಕಾರಗಳು. ವಿಷಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ ಎಂದಾಗಲೂ ಕೂಡ ಆನ್ಲೈನ್ ಗೇಮ್ಗಳನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಎರಡೂ ಸರ್ಕಾರಗಳಿಗೆ ಹಣದ ಮೂಲ ಯಾವುದು ಅಂದರೆ ದೊಡ್ಡ ಮೂಲ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು, ಗೇಮ್ಗಳಾಗಿದೆ. ಒಂದು ವಿಷಯ ಹೇಳ್ಬಿಡ್ತೀನಿ. ಆಟೋ ಚಾಲಕೇತ ಬಳ್ಳಾರಿ ಮೂಲದವರು ಕುಮಾರಸ್ವಾಮಿ ಅಂತ ಈ ಆನ್ಲೈನ್ ಗೇಮ್ ಚಟದಿಂದ ಸಾಕಷ್ಟು ಸಾಲ ಮಾಡ್ಕೊಂಡಿರ್ತಾರೆ. ಆ ಸಾಲವನ್ನು ಮರುಪಾವತಿ ಮಾಡೋಕ್ಕಾಗಲ್ಲ, ಬಡ್ಡಿ ಕಟ್ಟಕ್ಕಾಗಲ್ಲ, ಆರ್ಥಿಕ ಸಂಕಷ್ಟಕ್ಕೆ ಸಿಲ್ಕ್ತಾರೆ. ಬೆಳ್ಳಂದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸವಿರ್ತಾರೆ. ಈಗಲ್ಲ ಆತ್ಮಹತ್ಯೆ ಮಾಡ್ಕೋತಾರೆ. ಅವ್ರಿಗೆ ಪತ್ನಿ ಹಾಗೂ 2 ಮಕ್ಕಳಿದ್ದಾರೆ. ವೃತ್ತಿಯಲ್ಲಿ ಆಟೋ ಚಾಲಕ. ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದು ಸಾಕಷ್ಟು ಹಣವನ್ನು ಕಳ್ಕೊಂಡಿದ್ರು. ಮನೆಯಲ್ಲಿ ಯಾರೂ ಇಲ್ಲ ಅಂದಾಗ ಮಕ್ಕಳು ಮತ್ತು ಹೆಂಡತಿ ಇಲ್ಲದ ಟೈಮಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಮತ್ತೊಂದು ಕಡೆ ಇವರು ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸ ಇದ್ರು. ವಿಜಯನಗರ ಮೂಲದವರು ಮಲ್ಲಿಕಾರ್ಜುನ್ ಅಂತ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸಹಾಯಕ. ಇವ್ರ ಕಾಯಿಲೆ ಬಂದು ಸತ್ತಿಲ್ಲ, ಆರ್ಥಿಕ ಸಂಕಷ್ಟ ಅನ್ನೋ ಕಾಯಿಲೆ ಬರ್ಸ್ಕೊಂಡು ಆನ್ಲೈನ್ಗೆ ಮಾಡಿ ಸಾಲ ಮಾಡ್ಕೊಂಡು ಸತ್ತಿರ್ತಕ್ಕಂಥದ್ದು. ಸಾಕಷ್ಟು ಹಣವನ್ನು ಕಳ್ಕೊಂಡಿದ್ರು. PGಯಲ್ಲಿದ್ದರು, PGಯಲ್ಲೇ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆರ್ಥಿಕ ಸಂಕಷ್ಟ, ಮಕ್ಕಳನ್ನು ಓದ್ಸೋಕ್ಕೋ, ಅಕ್ಕ ತಂಗಿರ ಮದುವೆ ಮಾಡೋಕ್ಕೋ, ಮತ್ತೊಂದಕ್ಕೋ ಬಿಸ್ನೆಸ್ಸಲ್ಲಿ ನಷ್ಟ ಆಗಿ ಅದು ಬೇರೆ. ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದು ಸಾಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಮೊಬೈಲನ್ನು ಯೂಸ್ ಮಾಡ್ತಿರ್ತಾರೆ. ಮೊಬೈಲ್ ಇರೋದು ಮಾತಾಡಲಿಕ್ಕಿತ್ತು, ಕಮ್ಯುನಿಕೇಷನ್ಗೆ. ನಂತರದ ದಿನಗಳಲ್ಲಿ ಅದು ಗೇಮು, ಈ ಥರದೆಲ್ಲೋ ಸ್ನೇಕ್ ಗೇಮ್ ಇವ್ಯಾವ ಆಡ್ತಿದ್ವು ನಾವೆಲ್ಲ. ಆದರೆ ಅಲ್ಲಿ ಆ ಮೊಬೈಲೇ ಮಸಣಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ಆಲೋಚನೆಗಳು ಮೊದಲಿರಲಿಲ್ಲ. ಬಟ್ ಅಲ್ಲಿ ಸರ್ಕಾರಗಳು ಹೆಚ್ಚಿನ ತೆರಿಗೆ ಬರುತ್ತೆ ಅಂತ ಆನ್ಲೈನ್ ಗೇಮ್ಗಳಿಗೆ, ಬೆಟ್ಟಿಂಗ್ ಆ್ಯಪ್ಗಳಿಗೆ ಅವಕಾಶವನ್ನು ಕೊಟ್ಟು ಅದರಲ್ಲಿ ಸಾಲ ಮಾಡಿಕೊಂಡು 100 ಜನ ಸಾಯ್ತಿದ್ದಾರೆ. ಎಜುಕೇಟೆಡ್ಸ್, ತಿಳುವಳಿಕೆ ಇರೋರೆ, ಚೆನ್ನಾಗಿ ಓದ್ದೋರೆ, ಅವರ ಸಾವಿನ ಸಂಖ್ಯೆ ಹೆಚ್ಚಿದೆ. ಇದರಲ್ಲಿ ದೊಡ್ಡ ಕಂಪ್ನಿಲಿ ಕೆಲಸ ಮಾಡೋರು ಯಾಮಾರ್ತಾ ಇದ್ದಾರೆ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಸಿಲುಕೊಂಡು. ಸರ್ವೆ ರಿಪೋರ್ಟ್ ಪ್ರಕಾರ ವೀಕ್ಷಕರೇ, ಅದು ಸಣ್ಣ ಕೆಲಸ ಮಾಡೋ ಆಟೋ ಡ್ರೈವರಿಂದ ಹಿಡಿದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡೋವರೆಗೂ, ಇನ್ಕ್ಲೂಡ್ ಪತ್ರಕರ್ತರೆ, ಅದು ಹೇಳ್ಬಿಡ್ತೀನಿ. 2 ವರ್ಷದಿಂದ 70-80 ಸಾವಿರ, 1 ಲಕ್ಷ ಸಂಬಳ ಬರೋ ಒಬ್ಬ TV ಚಾನಲ್ ಕೆಲಸ ಮಾಡೋ ಒಂದು ಹುಡುಗಿ ಕೂಡ ಈ ಬೆಟ್ಟಿಂಗ್ ಆ್ಯಪಲ್ಲಿ, ಲೇಡಿ, ಗಂಡಸರಿಲ್ಲ, 2 ಗಂಡಸರು ಸತ್ತವ್ರೆ. ಹೆಣ್ಮಕ್ಳು ಸಹ ಬೆಟ್ಟಿಂಗ್ ಆ್ಯಪ್ಗೆ ಬಲಿಯಾಗ್ತಿದ್ದಾರೆ. ಕಳೆದ 2 ವರ್ಷದಿಂದ ಮಂಡ್ಯದಲ್ಲೂ ಒಂದು ಹುಡುಗಿ ಮದುವೆ ಆಗಿ ಸಂಸಾರ ಆಯ್ತು, ಕೆಲಸ ಇದ್ರೂ ಕೂಡ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗೆ ಮನೇಲಿ ಕೂತವರು, ಹಳ್ಳಿಲಿ ಕೂತವರು ಎಲ್ಲ ಬೆಟ್ಟಿಂಗ್ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಸೊ ಈ ದಿಸೆಯಲ್ಲಿ ಅವೇರ್ನೆಸ್ ಆಗಲಿ. ಸರ್ಕಾರ ಹಣ ಬರುತ್ತೆ, 100 ಕೋಟಿ ಜನ ಅವರೇ, ಸತ್ರ ಸಾಯಲಿ, ದುಡ್ಡು ಬರಲಿ, ಟ್ಯಾಕ್ಸ್ ಅನ್ನೋ ಮೈಂಡ್ ಸೆಟ್ ಬಂದಂಗೆ ಕಾಣ್ತಿದೆ. ಕುಡಿದು ಹೆಂಗರು ಸಾಯ್ತಾರೆ, ದುಡ್ಡು ಬರುತ್ತೆ ಎಣ್ಣೆಯಿಂದ, ಮದ್ಯ ಮಾರಾಟದಿಂದ. ಬೆಟ್ಟಿಂಗ್ ಆ್ಯಪ್ ಹೆಂಗಿದ್ರು ಸಾಯ್ತಾರೆ, ಲೈಕ್ ಕಳ್ಕೊತಾರೆ, ಸಾಯ್ತಾರೆ ಅನ್ನೋ ದಾಟಿ ಇದ್ದಂಗಿದೆ. ಸರ್ಕಾರ ಇದೆಲ್ಲ ಏನೂ ಮಾಡಲ್ಲ. ಹಾಗಾಗಿ ಯಾರ್ಯಾರು ಬೆಟ್ಟಿಂಗ್ ಆ್ಯಪ್ನ, ಗೇಮ್ಗಳನ್ನ ಚಟಕ್ಕೆ ಬಿದ್ದಿದ್ದಾರೆ, ನಿಮ್ಮ ಗಮನಕ್ಕಿದ್ರೆ ದಯವಿಟ್ಟು ಬಿಡಿಸಿ. ಜೀವನವನ್ನೇ ಜೂಜ್ಗಿಟ್ಟಂಗೆ ಅದು.
ಈ ಗೇಮ್ಗಳ ಹಿಂದೆ ಹೋಗೋದು. ಬಟ್ ಈಗ ಕುಮಾರಸ್ವಾಮಿ ಅವ್ರ ಇಬ್ಬರು ಮಕ್ಕಳು, ವೈಫು, ಅವ್ರ ಕತೆ ಏನು? ಇವ್ರ ವೈದ್ಯಕೀಯ ಸಹಾಯಕ, ಇವ್ರ ತಂದೆ ತಾಯಿ, ಇವ್ರ ಫ್ಯಾಮಿಲಿ ಕತೆ ಏನು? ಆಗಲೇ ಹೇಳಿದೆ, ಹೆಣ್ಮಕ್ಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಟ್ಟಿಂಗ್ ಆ್ಯಪ್ ಚಟಕ್ಕೆ, ಈ ಗೇಮ್ ಚಟಕ್ಕೆ ಬಿದ್ದು ಇದಾಗ್ತಿದ್ದಾರೆ. ಸರ್ಕಾರ ಆಗಲಿ ಪೊಲೀಸ್ನವರಾಗಲಿ ಇದಕ್ಕೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಲೀಗಲಿ ಪರ್ಮಿಷನ್ಗಳಿದೆ. ಹಾಗಾಗಿ ನಿಮ್ಮ ಯಾರು ಹಿತೈಷಿಗಳು, ನೀವುಗಳು ಯಾರು ಹೇಳಿ ನಿಮ್ಗೆ ಗೊತ್ತಿರೋರು ಏನಾರು ಈ ಚಟಕ್ಕೆ ಬಲಿ ಆಗ್ತಾ ಇದ್ದರೆ ಅವ್ರನ್ನ ಅವಾಯ್ಡ್ ಮಾಡಿ. ಎಸ್ ವೀಕ್ಷಕರು, ತಾವೇನು ಹೇಳ್ತೀರಿ ಈ ಒಂದು ಆನ್ಲೈನ್ ಗೇಮ್ ಮತ್ತು ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.